ಮಧ್ಯಪ್ರಾಚ್ಯ ಸಂಘರ್ಷ ಇವತ್ತಿಗೆ 17ನೇ ದಿನ. ಫೆಬ್ರವರಿ 28ನೇ ತಾರೀಕು ಆರಂಭ ಆಗಿದ್ದು ನಿಲ್ಲುವ ಯಾವ ಲಕ್ಷಣಗಳು ಕೂಡ ಇಲ್ಲಿ ತನಕ ಕಂಡು ಬರ್ತಾ ಇಲ್ಲ. ದಾಳಿ ಪ್ರತಿದಾಳಿಗಳು ಇವತ್ತಿಗೂ ಕೂಡ ಮುಂದುವರಿತಾ ಇದೆ. ಈಗ ದುಬೈ ಏರ್ಪೋರ್ಟ್ ಬಳಿ ಇಸ್ರೇಲ್ ದಾಳಿಯನ್ನು ನಡೆಸಿರೋದ್ರ ಬಗ್ಗೆ ವರದಿಯಾಗ್ತಾ ಇದೆ. ದುಬೈ ಏರ್ಪೋರ್ಟ್ ಬಳಿ ಇಸ್ರೇಲ್ನಿಂದ ಡ್ರೋನ್ ದಾಳಿಯಾಗಿದೆ. ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿಯಲ್ಲೇ ದಾಳಿ ನಡೆದಿರ್ತಕ್ಕಂಥದ್ದು. ವಿಮಾನ ನಿಲ್ದಾಣದಲ್ಲಿ ಇಂಧನ ಟ್ಯಾಂಕ್ಗೆ ಅಪ್ಪಳಿಸಿದೆ ಡ್ರೋನ್ ಅಂತ ಹೇಳಲಾಗ್ತಾ ಇದೆ. DXB ಟರ್ಮಿನಲ್ ಬಳಿ ದಟ್ಟವಾಗಿ ಹೊತ್ತಿ ಉರಿದಿದೆ ಬೆಂಕಿ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಆದರೆ ಯಾವುದೇ ಸಾವು ನೋವಿನ ಬಗ್ಗೆ ವರದಿಯಾಗಿಲ್ಲ. ನಿಮಗೆ ಇಷ್ಟು ದಿನ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ದೇಶಗಳ ಮೇಲೆ, ಅದರಲ್ಲೂ ಅಮೆರಿಕಾದ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ಮಾಡ್ತಾ ಇತ್ತು. ಈಗ ಇಸ್ರೇಲ್ ಕೂಡ ದಾಳಿ ಮಾಡಿದೆ. ದಾಳಿ ಪ್ರತಿದಾಳಿಗಳೆಲ್ಲ ಮುಂದುವರೆದಿದೆ. ಅದಕ್ಕೋಸ್ಕರನೇ ಬೆಂಗಳೂರಿನಿಂದ ದುಬೈಗೆ ಹೊರಟಂತಹ ಕೆಲವು ವಿಮಾನಗಳನ್ನ ರದ್ದು ಮಾಡಿದ್ದಾರೆ. ಈಗ ವಿಮಾನಗಳು ಯಾವುದೂ ಕೂಡ ಹಾರ್ತಾ ಇಲ್ಲ ಬೆಂಗಳೂರಲ್ಲ, ಬೇರೆ ಬೇರೆ ಕಡೆಗಳಿಂದ. ಕಾರಣ ಏನು ಅಂತಂದರೆ ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸುತ್ತಮುತ್ತನೇ ಇರಾನ್ ಇಸ್ರೇಲ್ ಎರಡೂ ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ದೊಡ್ಡ ಹೊಡೆತ. ತುಂಬ ಜನ ಈಗಾಗಲೇ ಅಲ್ಲೆಲ್ಲ ಸ್ಟ್ರಕ್ ಆಗಿದ್ದಾರೆ. ಆದರೂ ಕೂಡ ಸಾವು ನೋವಿನ ಯಾವುದೇ ವರದಿಯಾಗಿಲ್ಲ. ದಾಳಿಗಳಂತೂ ಮುಂದುವರಿತಾ ಇದೆ. ಒಟ್ಟಾರೆ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆಯೇ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ.